ದಮ್ ರೈಸು, ಪರೋಟ ಎಲ್ಲ ಮಾಡ್ತೀರಾ? ದೊಡ್ಡ ದೊಡ್ಡ ಹೋಟ್ಲವರು ಗ್ಯಾಸಿಂದ ಅಡುಗೆ ಮಾಡ್ತಿದ್ದವರು ಸೌದೆ ಒಲೆಗೆ ಮರೆ ಹೋಗಿದ್ದಾರೆ ನೋಡಿ. ಗ್ಯಾಸ್ ಅಭಾವ ಆಗಿದೆಯಲ್ಲ, ಅದರಿಂದ ಭಾಳ ತೊಂದರೆ ಆಗಿದೆ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ. ಇಲ್ಲಿ ನೆಹರು ರಸ್ತೆಯಲ್ಲಿ ಶಿವಮೊಗ್ಗದಲ್ಲಿ ಗುರು ವೈಭವ ಹೋಟ್ಲಿಗೆ ಬಂದಿದ್ದೆ. ಅಲ್ಲಿ AC ಎಲ್ಲ ಖಾಲಿ ಆಗಿದೆ. ಸರ್, ಯಾವುದು ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಮಾಡೋದು ಕಷ್ಟ ಆಗ್ತಾ ಇದೆ ಅಂತೇಳಿ ನಾವು ಕೆಂಡವನ್ನು ಹಾಕಿ ಪಲಾವು, ಗೀ ರೈಸ್ ಎಲ್ಲ ಮಾಡ್ತಾ ಇದ್ದೀವಿ. ಗ್ಯಾಸ್ ಸ್ಟವ್ವಿಂದ ಮಾಡ್ತಕ್ಕಂಥ ಫುಡ್ಡು ನೋಡಿ. ಗ್ಯಾಸ್ ಸ್ಟವ್ನೆಲ್ಲ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ಇಂಡಕ್ಷನ್ ಸ್ಟವಲ್ಲಿ ಹಾಲನ್ನು ಬಿಸಿ ಮಾಡಿ ಬಿಸಿ ಬಿಸಿ ಕಾಫಿ ಕೊಟ್ಟರು. ಖಾಲಿ. ಕೆಲವು ಚೈನೀಸ್ ಐಟಮ್ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಸರ್, ಗ್ಯಾಸಿನ ಅಭಾವದಿಂದ ಅಂತ ಹೇಳಿದರು. ನೋಡಿ, ಅದ್ಭುತವಾಗಿ ಅವಲಕ್ಕಿ ಮೊಸರನ್ನ ಕೊಡ್ತಾಯಿದ್ದೀವಿ ಸರ್ ಅಂತ ಹೇಳಿದ್ದಾರೆ. ಶಿವಮೊಗ್ಗ ನಗರದ ಗುರು ವೈಭವ್ ಹೋಟ್ಲೆಲ್ಲ ಗ್ರಾಹಕರಿಲ್ಲದೆ ಖಾಲಿ ಆಗಿದೆ ಅಂತ ಹೇಳಿದರು. ನಾನು ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಬಂದಿದ್ದೀನಿ ಅಂತೇಳಿ ನಾವು ಕೆಂಡವನ್ನು ಹಾಕಿ ಪಲಾವು, ಗೀ ರೈಸ್ ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಒಲೆ ಹಾಕಿ ಅನ್ನ ಸಾಂಬಾರೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಕಷ್ಟ ಇದೆ ಸರ್, ಗ್ಯಾಸ್ ಇಲ್ಲ ಅಂತಂದರೆ ತುಂಬ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಆದರೂ ಕೆಲವು ತಿಂಡಿಗಳನ್ನು ಮಾಡ್ತಾ ಇದ್ದೀವಿ, ಮೇಂಟೈನ್ ಮಾಡ್ತಾ ಇದ್ದೀವಿ. ಹೀಗೆ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ ಸರ್ ಅಂತ ಹೇಳಿದ್ದಾರೆ. ಗ್ಯಾಸ್ ಆದಷ್ಟು ಜಲ್ದಿ ಸಪ್ಲೈಯನ್ನು ಹೋಟೆಲ್ ಉದ್ಯಮಕ್ಕೆ ಕೊಡಬೇಕು ಅಂತ ನಾನು ಶಿವಮೊಗ್ಗ ಪಕ್ಷ ಎಲ್ಲ ಜನತೆಯ ಪರವಾಗಿ ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.